ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ತುಂಬ ಚೆನ್ನಾಗಿದ್ದೀನಿ. ನಾವಿವತ್ತು ಮನೇಲಿ ಬಿಸ್ಕೆಟಿಂದ ಕೇಕ್ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ನಾನು ಮಾಡಿದ್ದೆ ಇಯರ್ ಬ್ಯಾಕ್ ಅನ್ಕೋತೀನಿ. ಆ್ಯಂಡ್ ಇವತ್ತು ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಮಾಡ್ತಾಯಿದ್ದೆ ವಿತ್ ಹರ್ ಗೈಡ್ಲೈನ್ಸ್ ಓನ್ಲಿ. ಬಟ್ ಅವಳು ವಿಡಿಯೋನ ನೋಡಿದ್ದಾಳೆ. ಬದಲಿಗೆ ನಾವು ಇಲ್ಲಿ ಮಾರಿಗೋಲ್ಡ್ ಬಿಸ್ಕೆಟ್ ತೊಗೊಂಡಿದ್ದೀವಿ. ನಿಮ್ಗೆ ಯಾವ್ದು ಇಷ್ಟನೋ ಆ ಬಿಸ್ಕೆಟ್ ತೊಗೋಬೋದು. ಆ್ಯಂಡ್ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಅದನ್ನು ಹಾಕಿ ಮಾಡ್ಬೋದು. ನಾವಿಲ್ಲಿ ಚಾಕ್ಲೇಟ್ ತೊಗೊಂಡಿದ್ದೀವಿ. ಡೈರಿ ಮಿಲ್ಕ್ ಚಾಕ್ಲೇಟ್ನ ತೊಗೊಂಡು ಮಾರಿಗೋಲ್ಡ್ ಬಿಸ್ಕೆಟ್ ಜೊತೆ ಮಿಕ್ಸಿಲಿ 2 ಟೈಮ್ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಪುಡಿನೂ ಮಾಡ್ಕೋಬೋದು. ಆ್ಯಂಡ್ ಡಬಲ್ ಬಾಯ್ಲ್ಡ್ ಮೆಥಡಲ್ಲಿ ಚಾಕ್ಲೇಟ್ನ ಕರಗಿಸ್ಕೊಂಡು ಲಾಸ್ಟಲ್ಲೂ ಆ್ಯಡ್ ಮಾಡ್ಕೋಬೋದು. ಬಟ್ ನಾವಿಲ್ಲಿ ಡೈರೆಕ್ಟಾಗಿ ಮಿಕ್ಸಿಗೆ ಬಿಸ್ಕೆಟು ಮತ್ತು ಚಾಕ್ಲೇಟು ಆ್ಯಂಡ್ ಶುಗರ್ನ ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀವಿ. ಫೈನ್ ಪೇಸ್ಟ್ ಆಗೋ ತನಕನೂ ನಾವು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಅದನ್ನು ಯಾವುದು ಲಮ್ಸ್ ಅಥವಾ ಗಂಟು ಆಗದೆ ಥರ ಅದನ್ನು ಕ್ಲೀನಾಗಿ ರುಬ್ಕೋಬೇಕು, ಚೆನ್ನಾಗಿ ರುಬ್ಕೋಬೇಕು. ಇಲ್ಲಿ ನೋಡ್ತಿರೋ ಹಾಗೆ ಪೌಡ್ರ್ ಆದರೆ ಸಾಕು. ಕೈಯಲ್ಲಿ ಚೆಕ್ ಮಾಡ್ತಾ ಹೋಗಿ ಗೊತ್ತಾಗುತ್ತೆ. ಪುಡಿ ಮೈದಾ ಹಿಟ್ಟು ಇರುತ್ತಲ್ಲ ಆ ಥರ ನುಣ್ಣಗೆ ಬಂದಿರುತ್ತೆ. ನಾವಿಲ್ಲಿ ಯಾವುದು ಮೈದಾ ಹಿಟ್ಟು ಯಾವುದನ್ನು ಆ್ಯಡ್ ಮಾಡ್ತಾ ಇಲ್ಲ. ಸೊ ಇಷ್ಟು ಪುಡಿ ಆದರೆ ಸಾಕು. ಈ ಟೈಮಲ್ಲಿ ನಮಗೆ ಮೊದಲೇ ಹಾಲನ್ನ ಕಾಯಿಸಿ ಆರಿಸಿ ಇಟ್ಕೊಂಡಿರಬೇಕು. ಚೆನ್ನಾಗಿ ಅದು ಕೆನೆ ಎಲ್ಲ ಹಾಕೋ ಹಾಗಿಲ್ಲ. ಸೊ ಕೆನೆ ಎಲ್ಲ ತೆಗೆದ್ಬಿಟ್ಟು ಕಾಯಿಸಿ ಆದಿರೋ ಹಾಲನ್ನ ಹಾಕಿ ಚೆನ್ನಾಗಿ ವಿಸ್ಕ್ ತೊಗೊಂಡು ಬೀಟ್ ಮಾಡಬೇಕು. ಚೆನ್ನಾಗಿ ಬೀಟ್ ಮಾಡಬೇಕು. ಅದು ಫುಲ್ ಕ್ರೀಮಿ ಥರ ಆಗಬೇಕು. ಆ ಲೆವೆಲಿಗೆ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಇನ್ ಕೇಸ್ ಇದು ಆಗಲಿಲ್ಲ ಅಂದರೂ ನೀವು ಮಿಕ್ಸಿಗೂ ಹಾಕೋಬೋದು. ಆಮೇಲೆ ಅದು ಮಷೀನು ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇದು ಡೈರೆಕ್ಟ್ ವಿಸ್ಕಲ್ಲಿ ಮಾಡ್ತಾ ಇರೋದು. ಕೈ ಆಡಿಸ್ತಾ ಇರಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ನೀವು ಹಾಲು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ತಾ ಹೋಗ್ತಾ ಇರಬೇಕು. ಅದು ನಾವು ಮೋಲ್ಡಿಗೆ ಹಾಕೋಕ್ಕೆ ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೋಬೇಕು. ಚೆನ್ನಾಗಿ ತೀರ ಗಟ್ಟಿನೂ ಆಗಬಾರ್ದು, ತೀರ ತೆಳ್ಳಗೂ ಆಗಬಾರ್ದು. ಗಟ್ಟಿ ಆದರೆ ಕೇಕ್ ಫುಲ್ ಒಂಥರ ವರ್ಲ್ಟ್ ಥರ ಆಗುತ್ತೆ. ತೆಳ್ಳಗಾದರೆ ಫುಲ್ ಫ್ಲಪ್ಪಿ ಆಗುತ್ತೆ. ಬಟ್ ಅದು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಬಟ್ ಮೀಡಿಯಮ್ ಲೆವೆಲಲ್ಲಿ ನೋಡಿಕೊಂಡು ಮಾಡಬೇಕು. ಆ್ಯಂಡ್ ಇದರಲ್ಲಿ ಮೆಜರ್ಮೆಂಟ್ ನಾನು ಏನೂ ಮೆನ್ಷನ್ ಮಾಡಿಲ್ಲ. ಬಿಕಾಸ್ 2 ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡಿದ್ದೀವಿ. ಆ್ಯಂಡ್ ಹಾಲು ನೋಡ್ಕೊಂಡು ಮೆಜರ್ಮೆಂಟ್ ಆಗ್ತಾಯಿದ್ದೀವಿ. ಆ್ಯಂಡ್ ಚಾಕ್ಲೇಟ್ನ 2 ಪ್ಯಾಕೆಟ್ ತೊಗೊಂಡಿದ್ದೀವಿ. ಡೈರಿ ಮಿಲ್ಕ್ ಚಾಕ್ಲೇಟ್ನೇ ತೊಗೊಂಡಿರೋದು ಮಾಮೂಲಿ. ಅದನ್ನೇ 2 ಪ್ಯಾಕೆಟ್ ತೊಗೊಂಡು ಆ್ಯಡ್ ಮಾಡ್ಕೊಂಡು ಹೋಗಿ ಸ್ವೀಟು ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ, ತಿನ್ನೋಕ್ಕೂ ರುಚಿಯಾಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ಚೆನ್ನಾಗಿ ಬೀಟ್ ಮಾಡಿದ ಮೇಲೆ ಈನೋ ಪ್ಯಾಕೆಟ್ ಸಿಗುತ್ತೆ. ಸೊ ಇದನ್ನ 1 ಪ್ಯಾಕೆಟ್ ಮಾತ್ರ 10 ರೂಪೀಸ್ ಸಿಂಗಲ್ ಇರುತ್ತಲ್ಲ ಆ ಪ್ಯಾಕೆಟ್ ತೊಗೊಂಡು ಈನೋನ ಹಾಕ್ಬಿಟ್ಟು ತಿರ್ಗಾ ನಾವು ವಿಸ್ಕಿಂದ ಬೀಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಈನೋ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಗಟ್ಟಿ ಅನ್ನೋ ಥರ ಫೀಲ್ ಬಂದಮೇಲೆ ಮತ್ತೆ ಹಾಲು ಹಾಕ್ಕೊಂಡು ಬೀಟ್ ಮಾಡ್ತಾ ಇದ್ದೀವಿ. ಹಾಲು ಹಾಕಿದಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರ ಹಾಲು ಆ್ಯಡ್ ಮಾಡಿದಾಗ ಸ್ವೀಟ್ನೆಸ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ದಟ್ ಟೈಮ್ ಯು ಕ್ಯಾನ್ ಆ್ಯಡ್ ಅ ಶುಗರ್, ಅದರ್ವೈಸ್ ಚಾಕ್ಲೇಟು ಯಾವುದಾದ್ರೂ ಆ್ಯಡ್ ಮಾಡ್ಬೋದು. ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ಸೊ ಆ ಟೈಮಲ್ಲಿ ನೀವು ಶುಗರ್ ಅಥವಾ ಚಾಕ್ಲೇಟ್ನ ಆ್ಯಡ್ ಮಾಡ್ಕೋಬೋದು. ಸ್ವೀಟ್ ಚಾಕ್ಲೇಟ್ನ ಆ್ಯಡ್ ಮಾಡ್ಕೋಬೋದು. ಇವಾಗ ಬ್ಯಾಟರ್ ಚೆನ್ನಾಗಿ ರೆಡಿ ಆಯಿತು. ಇವಾಗ ಮೋಲ್ಡ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೋಲ್ಡ್ನ ಮನೇಲಿ ಯಾವುದೇ ಬೌಲ್ ಇದ್ರೂ ಪರವಾಗಿಲ್ಲ. ಆ ಬೌಲಲ್ಲಿ ನಾವು ಈ ತಿನ್ನೋ ಆಯಿಲ್ನ ಹಾಕಿ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ತೋರಿಸ್ತಾ ಇದೆಯಲ್ಲ ಅದೇ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಅದ್ರ ಮೇಲ್ಗಡೆ ನಾವು ಮೈದಾ ಹಿಟ್ಟು ಸ್ಪ್ರಿಂಕಲ್ ಮಾಡ್ಕೋಬಹುದು ಇದ್ದರೆ ಓಕೆ. ಇಲ್ಲ ಅಂದರೆ ಜಸ್ಟ್ ಆಯಿಲಲ್ಲಿ ಹಾಕಿನೂ ಇಡ್ಬೋದು, ಬರುತ್ತೆ, ಚೆನ್ನಾಗಿ ಬರುತ್ತೆ.
ನಾವೆಷ್ಟು ಆಯಿಲ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಗ್ರೀಸ್ ಥರ ಮಾಡ್ತೀವಲ್ವ, ಸೊ ಆವಾಗ ಬೇಗ ಎದ್ದೇಳುತ್ತೆ. ಸೊ ನಾವು ಇಲ್ಲಿ ಇಡ್ಲಿ ಪಾತ್ರೆ ತೊಗೊಂಡಿದ್ದೀವಿ ಆ್ಯಂಡ್ ಕೆಳಗಡೆ ಒಂದು ಬೇಸ್ ಇಟ್ಬಿಟ್ಟು ನೀರು ಹಾಕಿ ಸ್ವಲ್ಪ ಪ್ರೀ ಬಾಯ್ಲ್ ಮಾಡ್ಕೊತಾ ಇದ್ದೀವಿ. ಅಂದರೆ ಸ್ವಲ್ಪ ನೀರು ಕಾಯಲಿ ಅಂತಂದು ಹಾಗೆ ಇಟ್ಟಿದ್ದೀವಿ. ಸೊ ಸ್ವಲ್ಪ ನೀರು ಕಾಯ್ದಾದ್ಮೇಲೆ ನಾವೇನು ಮೋಲ್ಡ್ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ, ಸೊ ಅದಕ್ಕೆ ನಾವು ಬ್ಯಾಟರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಟೇಕ್ ಯುವರ್ ಓನ್ ಟೈಮ್ ಬೇಬಿ, ಒಟ್ನಲ್ಲಿ ಕೇಕ್ ಆಗಿ ಬಾ. ಐ ಆಮ್ ವೇಟಿಂಗ್. ಯಾಕೆ ಏನಾಯ್ತು? ತಡಿ ಒಂಚೂರು ನೀರ ಕಾಯಿಲೆ ಬಿಸಿ ಆಗ್ಲಾ? ಸೊ ಇವಾಗ ನೀರು ಚೆನ್ನಾಗಿ ಕಾದಿದೆ. ಈ ಟೈಮಲ್ಲಿ ನಾವು ಅದನ್ನು ಬ್ಯಾಟರ್ನ ರೆಡಿ ಮಾಡ್ಕೊಂಡಿರೋದನ್ನು ಚೆನ್ನಾಗಿ ಪ್ಲೇಸ್ ಮಾಡಬೇಕು, ಏನು ಡ್ಯಾಮೇಜ್ ಇಲ್ದಂಗೆ, ಆ್ಯಂಡ್ ಕ್ಲೋಸ್ ಮಾಡಬೇಕು ಲಾಸ್ಟಲ್ಲಿ. ಇದನ್ನು ನಾವು 1 hour ಕುಕ್ ಮಾಡಿದ್ದೀವಿ ಚೆನ್ನಾಗಿ ಕೇಕ್ ಬರೋ ತನಕ. ಸೊ ಇವಾಗ ನೋಡ್ತಾ ಇದ್ದೀರಾ ಮೇಲ್ಗಡೆ ಸ್ವಲ್ಪ ಕಿತ್ತೋದರ ಥರ ಆಗಿದೆ, ಬಟ್ ಇಟ್ಸ್ ಎಮ್ಮಿ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ತಿನ್ನೋಕೆ ಮಾತ್ರ ಸಖತ್ತಾಗಿತ್ತು, ನೋಡೋಕ್ಕೂ ಚೆನ್ನಾಗಿದೆ. ನಾವು ಅದನ್ನು ನೆಕ್ಸ್ಟು ಪ್ಯಾಚಪ್ ಮಾಡಿದ್ವಿ. ಮೇಲ್ಗಡೆ ಲೇಯರ್ ಸ್ವಲ್ಪ ಎದ್ದೋಗಿತ್ತು, ಸೊ ಅದನ್ನು ಮತ್ತೆ ಅಟ್ಯಾಚ್ ಮಾಡಿ ಅದ್ರ ಮೇಲ್ಗಡೆ ಚಾಕ್ಲೇಟ್ ಇತ್ತು, ಡೈರಿ ಮಿಲ್ಕ್ ಚಾಕ್ಲೇಟ್ನ ಫುಲ್ ಸ್ಪ್ರೆಡ್ ಮಾಡಿದ್ದೀವಿ. ಆ್ಯಂಡ್ ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಪಾಂಜಿ ಥರ ಹಾಗೆ ಇದೆ ಚಾಕ್ಲೇಟ್ ಕೇಕು. ಸೊ ಇದ್ರ ಮೇಲ್ಗಡೆ ನಾವು ಅದನ್ನು ಚಾಕ್ಲೇಟ್ನ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡ್ವಿ ಬಿಸಿನೀರಲ್ಲಿ. ಸೊ ಡೈರೆಕ್ಟ್ ಮೆಲ್ಟ್ ಮಾಡಿಕೊಂಡು ಚೆನ್ನಾಗಿ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಹೋದ್ವಿ. ಇಲ್ಲಿ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದ್ರ ಮೇಲೆ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಸೊ ಅದನ್ನು ಚಾಕ್ಲೇಟ್ನೆಲ್ಲ ಫುಲ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಫುಲ್ ಕೇಕ್ ಸರೌಂಡಿಂಗ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. Where have you flown? With dreams as your wings into the unknown. You keep soaring, you keep flying. Your colors in the sky are brightly shining. Come into my heartbeat like a gentle breeze. Fragrance wraps me, puts my mind at ease. Come into my ಅದು ಬ್ಲ್ಯಾಕ್ ಅದಾವ ಬೇರೆ ಕಲರ್ ಇದ ಕಲರ್ ಐತೆ, ಚಾಕ್ಲೇಟ್ ಕಲರ್ ಐತೆ. ತಗೋ ಎಲ್ಲಿ ಅಲ್ಲಿ ಮ್ಯಾಲೆ ಡಬ್ಬ್ಯಾಗ ಅದ ನೋಡು. ನೀನು ಅದ್ರೊಳಗೆ ಕರಿ ಕಲರ್ ದ್ರಾಕ್ಷಿ. ಮೊದಲಿನ ಜೊತೆ ಪೇಷನ್ಸ್ ಇಲ್ಲ ಇವಾಗ ಮಾಡೋಕ್ಕೆ, ಕೇಳಿದ್ರು ಬರಲ್ಲ. ಹೇ 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 ಇಲ್ಲಿ ಡೆಕೋರೇಷನ್ಗೆ ನಾವು ಗೋಡಂಬಿ ಮತ್ತು ಬಾದಾಮಿನ ಚೆನ್ನಾಗಿ ತುರ್ಕೊಂಡಿದ್ದೀವಿ. ಸಣ್ಣ ಪೀಸ್ ಥರ ತುರ್ಕೊಂಡು ಅದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡಿದ್ದೀವಿ. ಆ್ಯಂಡ್ ಲಾಸ್ಟಲ್ಲಿ 2 ಬಾದಾಮ್, 1 ದ್ರಾಕ್ಷಿ ಮತ್ತು ಗೋಡಂಬಿಯಿಂದ ಡೆಕೋರೇಟ್ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ. ಲುಕ್ಸ್ ವಾಸ್ ವೆರಿ ಅಮೇಝಿಂಗ್ ಆ್ಯಂಡ್ ಟೇಸ್ಟ್ ಮಾತ್ರ ಸಖತ್ತಾಗೇ ಇತ್ತು. ಬನ್ನಿ ಹೇಗೆ ಕೇಳೋಣ ಇವ್ರನ್ನ. ಹೇಳ ಮುಂದೆ ಬರ್ರಿ. ಹ್ಯಾಪಿ ಬರ್ಡೇ ಟು ಯು,
ಹೇಳು. ಮಾಡು ಶಶಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಯಾರು ಬರ್ತಾಳೆ? ಮೋಕದು. ಸೂಪರ್. ತಿನ್ನದಾ? ತಿನ್ರಿ ಹತ್ರ ಬನ್ನಿ. ತಿನ್ನದಾ? ಇನ್ನ ಸ್ವಲ್ಪ ಬಿಸಿ ಇರ್ಲಿ. ಬಿಸಿ ಇಲ್ಲ ಭಾಳ ಇಲ್ಲ. ನಿಂಗು ಚೆನ್ನಾಗಿದೆ. ಹೆಂಗಿದೆ ಚಿನ್ನಮ್ಮ? ಹೆಂಗಿದೆ? ಕ್ಲಾಪ್ ಮಾಡು. ವಾವ್ ಸೂಪರ್. ಹೆಂಗಿದೆ ತೋರಿಸು, ಹೆಂಗಿದೆ ಕೈ ಅಂತ. ಅಲ್ಲೇ ಇದು ಹಿಂಗೆ ಕೇಳ್ತಾರಲ್ಲ, ಲೈಕ್ ಬಂದದ ಇಲ್ಲ ಸ್ಪಾಂಜಿನೆಸ್. ಸೂಪರ್. ಹೇಳು ಚಿನ್ನಮ್ಮ. ಸೂಪರ್. ಹೆಂಗಿದೆ? ಸೂಪರ್. ಮೋಕ್ಷ ಸೂಪರ್. ಸೂಪರ್ ಮಾಡು ಚಿನ್ನಮ್ಮ. ಸೂಪರ್ ಸೂಪರ್ ಚಿನ್ನಮ್ಮ. ಸೂಪರ್ ಸೂಪರ್ ಮಾಡು. ಸೂಪರ್ ಗುಡ್ ಗರ್ಲ್. ದಿಸ್ ಇಸ್ ದ ಆಲ್ ಅಬೌಟ್ ವಿಡಿಯೋ ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇದೇ ಥರ ಹೊಸ ರೆಸಿಪಿ ಜೊತೆ ನನ್ನ ಫ್ರೆಂಡ್ ಸಜೆಷನ್ ಜೊತೆ ಬರ್ತೀನಿ. ಆ್ಯಂಡ್ ನೆಕ್ಸ್ಟ್ ವೇಟ್ ಮಾಡ್ತಾ ಇರಿ. ಅವಲಕ್ಕಿ ಪಾಯಸ ಹೇಳ್ಕೊಟ್ಟಿದ್ದಾಳೆ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.